ಎಲ್ಲರಿಗೂ ನಮಸ್ಕಾರ. ಗಣರಾಜ್ಯೋತ್ಸವದ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು ತಿಳಿಸ್ತಾ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಜೊತೆ ಶಿವಮೊಗ್ಗ DOSP ಆದಂಥ ನಮ್ಮ ಬಾಬು ಅಂಜನಪ್ಪ ಸರ್ ಅವರು ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಚಾನಲ್ ಮುಖಾಂತರ ಇವತ್ತು ಸಂದರ್ಶನ ಕೊಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ನಮ್ಮ ಚಾನಲ್ ಮುಖಾಂತರ ಸದ್ಗುರು ಅವಧೂತವಾದಂಥ ಒಂದು ಪುಸ್ತಕ ಮತ್ತು ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಗಣರಾಜ್ಯೋತ್ಸವದ ಪ್ರಯುಕ್ತ ಪರಿಸರ ಪ್ರೇಮಿ. ಅಂದರೆ ಪರಿಸರ ಅಂದರೆ ಇವ್ರ ಮನೆಯಲ್ಲೇ ಒಂದು ಫುಲ್ ಪರಿಸರ ಆಗಿದೆ. ಅದು ತುಂಬ ಚೆನ್ನಾಗಿ ಖುಷಿಯಾಗಿ ಇಲ್ಲಿ ಬಂದು ಕುತ್ಕೊಂಡು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲ ನೋಡಲಿಕ್ಕೆ ಇದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಬಂದು ಕುತ್ಕೊಂಡ್ರೆ 10 ನಿಮಿಷದಲ್ಲಿ ಗೆದ್ದು ಹೋಗ್ಲಿಕ್ಕೆ ಮನಸ್ಸು ಬರಲ್ಲ. ಆ ಥರ ಒಂದು ದೇವಸ್ಥಾನನೇ ಅಂತ ಹೇಳ್ಬೋದು. ನಮಸ್ಕಾರ, ಎಲ್ಲರಿಗೂ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ AI ನ್ಯೂಸ್ ಚಾನಲ್. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮ ಏನಂದರೆ, ನಮ್ಮ ಸಾರ್ವಜನಿಕರಿಗೆ ನಮ್ಮ ಪರಿಸರ ಪ್ರೇಮಿ ಅಧಿಕಾರಿಯನ್ನು ವಿಶೇಷವಾಗಿ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ, ಆ ಅಧಿಕಾರಿ ಬಂದು ನಮ್ಮ DOSP ಸರು ಶಿವಮೊಗ್ಗ A ವಿಭಾಗ, ಅವರು ಈಗ ನಮ್ಮ ಜೊತೆಲಿದ್ದಾರೆ. ಅವರಲ್ಲಿರೋ ಪ್ರಕೃತಿ ಪ್ರೇಮಿ ಒಬ್ಬರಿದ್ದಾರಲ್ಲ, ಅವರು ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಗಿಡ ಸಸ್ಯಗಳನ್ನ ಅವರು ಭಾಳ ಪ್ರೀತಿ ಮಾಡ್ತಾರೆ. ಹೂವಿನ ಗಿಡಗಳೇ ಮತ್ತು ಪರಿಸರವಾದಿನೇ ಅವರು ಪಕ್ಕ. ನಮಸ್ಕಾರ, ನನ್ನ ಹೆಸರು ಬಾಬು ಅಂಜನಪ್ಪ. ನಾನು DSP ಶಿವಮೊಗ್ಗ A ಸಬ್ ಡಿವಿಷನ್ DSP ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ನನ್ನ ಎಜುಕೇಷನ್ ಎಲ್ಲ ನಮ್ಮ ತಂದೆ ಗೌರ್ಮೆಂಟ್ ಸರ್ವೆಂಟ್ ಇದ್ದರು. ಸೊ ಹಂಗಾಗಿ ನಾವು ನಮ್ಮ ತಂದೆ ಎಲ್ಲೆಲ್ಲಿ ಹೋಗ್ತಾಯಿದ್ರು, ಅವರು ಬೆಳಗಾಮು, ಬಳ್ಳಾರಿ, ಹಿರಿಯೂರು, ಕೋಲಾರ ಇಲ್ಲೆಲ್ಲ ಹೋಗಿದ್ರು. ಸೊ ಕೋಲಾರದಲ್ಲಿದ್ದಾಗ ಕೆಲಸ ಸೇರಿಕೊಂಡಿದ್ದು. PSI ಆಗಿ 1998 ಕೆಲಸ ಸೇರಿಕೊಂಡಿದ್ದೆ. 1998 ಕೆಲಸ ಸೇರಿಕೊಂಡಿದ್ದೆ. ಅಲ್ಲಿಂದ ನಾನು ಬೀದರಲ್ಲಿ ಕೆಲಸ ಮಾಡಿದ್ದೀನಿ. ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಬಳ್ಳಾರಿಯಲ್ಲಿ ಸ್ವಲ್ಪ ಎಲೆಕ್ಷನ್ ಟೈಮಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇಂಟೆಲಿಜೆನ್ಸಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ದೀನಿ. ಬಾಗಲಕೋಟೆಯಲ್ಲೂ ಕೆಲಸ ಮಾಡಿದ್ದೀನಿ. ಇವಾಗ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಇದೊಂಥರ ಚಾಲೆಂಜಿಂಗ್ ಪೋಸ್ಟ್ ಇತ್ತು. ಮತ್ತು ಇಲ್ಲಿನ ಕಲ್ಚರು ಮತ್ತು ಕುವೆಂಪು ಅವ್ರ ಬಗ್ಗೆ ನಾನು ಭಾಳ ಓದಿದ್ದೆ. ನಾನು ಇಲ್ಲಿ ಬಂದು ಕೆಲಸ ಮಾಡಿದ್ದು ಖುಷಿ ತಂದಿದೆ. ನಾನು ಚಿಕ್ಕ ಹುಡುಗರಿಂದನೂ ನನಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ. ಮನೆಯಲ್ಲೂ ಎನ್ಕರೇಜ್ ಮಾಡ್ತಾಯಿದ್ರು. ತಂದೆ ತಾಯಿಯವರು ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ಸ್ಪೋರ್ಟ್ಸಲ್ಲಿ. ಮತ್ತು ಜಿಮ್ಮಲ್ಲಿ ಇಂಟ್ರೆಸ್ಟ್ ಇತ್ತು ನಮಗೆ, ಮತ್ತು ಮಾಡ್ತಾಯಿದ್ವಿ. ಮತ್ತು ಬಾಡಿ ಬಿಲ್ಡಿಂಗು, ಆಮೇಲೆ ಕರಾಟೆ, ಇದರಲ್ಲೆಲ್ಲ ಮೊದಲು ಸ್ಕೂಲು ಕಾಲೇಜ್ ಟೈಮಿಂದನೇ ನಮಗೆ ಮೊದಲಿಂದ ಇತ್ತು. ಕ್ರಿಕೆಟ್ ನನ್ನ ಫೇವ್ರೇಟ್ ಗೇಮು. ಅದೆಲ್ಲ ತುಂಬ ಉಪಯೋಗ ಆಯಿತು. ಮುಂದೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ತುಂಬ ಉಪಯೋಗ ಆಯಿತು. ಅದಾದಮೇಲೆ ನಾವು ಜಾಬಿಗೆ ಸೇರಿದ ಮೇಲೆ ನನಗೆ ನಾನು ಹೇಳಬೇಕಾದ್ರೆ ತುಂಬ ಲಕ್ಕಿ ಅಂದರೆ ಅದೃಷ್ಟ ಇತ್ತು ನನಗೆ ಡಿಪಾರ್ಟ್ಮೆಂಟ್ ಸೇರೋಕ್ಕಿಂತ ಮುಂಚೆಯಿಂದನೇ ಕೆಲವು ಅಧಿಕಾರಿಗಳಿಗೆ ನಾನು ಫ್ಯಾನ್ ಆಗಿದ್ದೆ. ಎಕ್ಸಾಂಪಲ್ ವಿ ಭಾಸ್ಕರ್ ಅವರು ಫ್ಯಾನ್ ನಾನು. ಅದಾದಮೇಲೆ ನೋಡಿದ್ರೆ ಅವರೇ ರಿಕ್ರೂಟ್ಮೆಂಟ್ ಚೇರ್ಮನ್ ಇದ್ದರು, ಭಾಸ್ಕರ್ ಅವರಿದ್ದರು. ನೆಕ್ಸ್ಟು ಬರ್ತಾ ನಮಗೆ ಜಾಬ್ ಮಾಡಬೇಕಾದ್ರೆ ಫಸ್ಟ್ ಇನ್ಸ್ಪಿರೇಷನ್ನೇ ನಮಗೆ ಒಳ್ಳೊಳ್ಳೆ ಅಧಿಕಾರಿಗಳು ನನ್ನ ಜೊತೆ ನಾನು ಕೆಲಸ ಮಾಡಿದೆ. ಬದ್ರಿನಾಥ್ ಬೆಂಗಳೂರು ಸಿಟಿನಲ್ಲಿ ಕ್ರೈಮಲ್ಲಿ ಇದ್ದರು ಅವ್ರ ಹತ್ರ ಕೆಲಸ ಮಾಡಿದೆ. ಗಚ್ಚಿನ್ ಘಟ್ಟಿ ಅಂತ ಇದ್ದರು, ಅವ್ರ ಹತ್ರ ಕೆಲಸ ಮಾಡಿದೆ. ಮಾಲ್ಗತ್ತಿ ಅಂತ DCP ಇದ್ದರು, ಅವ್ರ ಹತ್ರ ಕೆಲಸ ಮಾಡಿದೆ. ಸೊ ಹೀಗೆ ನನಗೆ ಇನ್ಸ್ಪಿರೇಷನ್ಗೆ ಭಾಳ ಜನ ಇದ್ದರು. MK ಗಣಪತಿ ಅಂತ ಇದ್ದರು, ಮೊದಲು SP ಆಗಿದ್ದರು ಅವ್ರ ಹತ್ರನೂ ನಮಗೆ ಒಳ್ಳೆ ಕೆಲಸ ಕಲಿಯೋದಕ್ಕೆ ಸಿಕ್ತು. ಹೀಗೆ ನನಗೆ ಇನ್ಸ್ಪಿರೇಷನ್ಗೆ ಪ್ರತಿ ಸರಿನೂ ಪ್ರತಿ ಹೆಜ್ಜೆನಲ್ಲೂ. ಆಮೇಲೆ ಡಿಸೋಜಾ ಅಂತ ಒಬ್ಬರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದರು. ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರೇ ನಮಗೆ ಸಾಕಷ್ಟು ಜನ ಇನ್ಸ್ಪಿರೇಷನಲ್ಲಿ ನಮಗಿದ್ರು. AM ಪ್ರಸಾದ್ ಇದ್ದರು, ಇಂಟೆಲಿಜೆನ್ಸ್ ADG ಇದ್ದರು, ರಾಣೆ ಸಾಹೇಬರಿದ್ದರು. ಹೀಗೆ ಒಬ್ಬರಲ್ಲ ಒಬ್ಬರು ನಮಗೆ ಇನ್ಸ್ಪಿರೇಷನ್ ಕೊಟ್ಟಿರೋದ್ರಿಂದ ನಾವು 27 ವರ್ಷ ಸರ್ವೀಸ್ನಲ್ಲಿ ನಮಗೆ ಸಾಕಷ್ಟು ಅನುಕೂಲ ಆಯಿತು. ಅದೇ ಎಲ್ಲ ಎಕ್ಸ್ಪೀರಿಯೆನ್ಸು ಮತ್ತು ಅವರ ಗುರುಗಳ ಆಶೀರ್ವಾದ ಮತ್ತು ಅವರು ನಮ್ಗೆ ಹೇಳಿಕೊಟ್ಟ ದಾರಿನೇ ಈಗ ಶಿವಮೊಗ್ಗದಲ್ಲಿ ನಾವು ಡ್ಯೂಟಿ ಮಾಡೋದಕ್ಕೆ ತುಂಬ
ಸೇರಿದಾಗ 1998 ನಮಗೆ ಬಂದಿರೋವಂಥ ಒಂದು ಸಂದರ್ಭಗಳು ನಮ್ಮನ್ನು ಈ ರೀತಿ ರೂಪರೇಷೆಗೊಳಿಸಿ. ಎಕ್ಸಾಂಪಲ್ 98 ಬಂದ್ವಿ. ಆಮೇಲೆ ಬಂದಾಗೆ ನಮಗೆ ಎಲೆಕ್ಷನ್ಸ್ ಎಲ್ಲ ಇದ್ವು. ಎಲೆಕ್ಷನ್ ಡ್ಯೂಟಿ ಎಲ್ಲ ಮಾಡಿದ್ವಿ. ಅದರಲ್ಲೂ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ 2000 ರಾಜ್ಕುಮಾರ್ ಕಿಡ್ನ್ಯಾಪ್ ಆಯಿತು. ಅದರಲ್ಲೂ ನಮಗೆ ಇನ್ಸ್ಪಿರೇಷನ್ ಬಂತು. ಅದೇ ವರ್ಷದಲ್ಲಿ ಚರ್ಚ್ ಬ್ಲಾಸ್ಟ್ಗಳಾಯಿತು. ಇದರಲ್ಲಿ ಅಲ್ಲೂ ಕೆಲಸ ಮಾಡಿದ್ವಿ. ಅದಾದಮೇಲೆ ಸಾಕೇತ್ ರಾಜನ್ ಅಂತ ಒಂದು ನಕ್ಸಲ್ ಇದ್ದರು, ಅವರು ತೀರ್ಕೊಂಡ್ರು. ಅವ್ರು ಎನ್ಕೌಂಟ್ರ್ ಆಯಿತು. ಅವಾಗೂ ನಕ್ಸಲ್ ಪ್ರಾಬ್ಲಮ್ಸ್ ಬಗ್ಗೆ ಇದಾಯಿತು. ಸೊ IAC ಅಟ್ಯಾಕ್ ಆಯಿತು. ಅವಾಗೂ ಟೆರರಿಸ್ಟ್ ಪ್ರಾಬ್ಲಮ್ ಆಯಿತು. ಸೊ ಹಿಂಗೆ ನಾವು ಬರ್ತಾ ಅದು ನಮಗೆ ಅದೇ ಕಾಲನೇ ನಮಗೆ ಎಲ್ಲ ಹೇಳ್ಕೊಟ್ಟಿದ್ದಾಯಿತು. ಇತ್ತೀಚಿನ ದಿನವರೆಗೂ 2013ವರೆಗೂ ನಮಗೆ ಟೆರರಿಸ್ಟ್ ಪ್ರಾಬ್ಲಮ್ ಇತ್ತು. ಆಮೇಲೆ ನಾವು ಇಂಟೆಲಿಜೆನ್ಸಿಗೆ ಸೇರಿದ ಮೇಲೆ ಒಬ್ಬ ಮನುಷ್ಯನ ಕೆಪಾಸಿಟಿ ಎಷ್ಟಿದೆ, ಎಷ್ಟು ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಯಿತು. ನಾವು ಒಬ್ಬ ಮನುಷ್ಯ 100 ಜನ ಮಾಡೋ ಕೆಲಸ ಇಂಟೆಲಿಜೆನ್ಸಲ್ಲಿ ಮಾಡ್ತಾರೆ. ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಗುರುಗಳ ಒಂದು ಗೈಡೆನ್ಸಲ್ಲಿ ನಾವು ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ತಮಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಅವರಲ್ಲಿರೋ ಪ್ರಕೃತಿ ಪ್ರೇಮಿ ಒಬ್ಬರಿದ್ದಾರಲ್ಲ, ಅವರು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಗಿಡ ಸಸ್ಯಗಳನ್ನ ಅವರು ಭಾಳ ಪ್ರೀತಿ ಮಾಡ್ತಾರೆ. ಪರಿಸರ ತಜ್ಞರಂತ ಒಂದು ಮೇಧಾವಿತನ ಅವರಲ್ಲಿದೆ. ಸ್ವಂತ ಅವ್ರ ಮನೇಲಿ ಇರೋ ಮನೇಲಿ 2.5 ಇಂದ 3 ಲಕ್ಷ ರೂಪಾಯಿ ತನಕ ಅವ್ರದ್ದು ಗಿಡಗಳನ್ನ ಅಷ್ಟು ಸಾಕಿದ್ದಾರೆ. ಎಲ್ಲ ಥರದ್ದು ಎಲ್ಲ ಜಾತಿ ಗಿಡಗಳಿದೆ. ನೀವು ಅವ್ರ ಮನೆಗೆ ಹೋದರೆ ಗಮನಿಸ್ಬೋದು. ಹಾಗೆ ಅವರಿರೋವಂಥ ಈ ನಮ್ಮ DYSP ಆಫೀಸು ಸುತ್ತಮುತ್ತ ಬೆಂಗಾಡಾಗಿತ್ತು. ಗೆಂಟಿಗಳೆಲ್ಲ ಬೆಳೆದಿತ್ತು, ಕೆಲವೊಂದೆಲ್ಲ ಇತ್ತು. ಇದನ್ನು ಇವತ್ತು ಗಾರ್ಡನಿಂಗ್ ಮಾಡಿ ಅವರೇ ಸ್ವಂತ ಇದರಲ್ಲಿ ಗಾರ್ಡನಿಂಗ್ ಮಾಡಿ ಎಲ್ಲ ಗಿಡಗಳನ್ನ ಹಾಕಿದ್ದಾರೆ. ನಿಜವಾಗ್ಲೂ ಅತ್ಯದ್ಭುತ. ಈಗ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ಶಿವಮೊಗ್ಗ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ಏನು ನಾವು ಪರಿಸರದ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ದೀವಿ, ನಿಮಗೆ ಪರಿಸರದ ಬಗ್ಗೆ ಹೆಚ್ಚಿನದಾಗಿ ಇನ್ನೂ ಚೆನ್ನಾಗಿ ತಿಳ್ಕೊಬೇಕಂದ್ರೆ ನಮ್ಮ ಮಹಿಳಾ ಠಾಣೆಯ ಸುತ್ತಮುತ್ತ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ಪಾರ್ಕನ್ನು ನೀವೆಲ್ಲ ನೋಡ್ತಾ ಇದ್ದೀರಾ, ಇದಿಷ್ಟೊಂದು ವೆರೈಟಿ ಆಗಿರ್ತಕ್ಕಂಥ ಗಿಡ ಆಗಿರ್ಬೋದು, ಪ್ರತಿಯೊಂದನ್ನು ಏನು ನೋಡ್ತಾ ಇದ್ದೀರಾ, 6 ತಿಂಗಳ ಹಿಂದೆ ಇದು ಇರಲಿಲ್ಲ. 6 ತಿಂಗಳ ಹಿಂದೆಗೂ ಈಗ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ತುಂಬ ಗಿಡ ಮರ ಆಗಿರ್ಬೋದು, ನಮಗೆ ತುಂಬ ತಂಪಾಗಿ ಫೀಲ್ ಆಗುತ್ತೆ. ಬೇಸಿಗೆನಲ್ಲೂ ನಮಗೆ ತಂಪಾಗಿರೋ ಸ್ಟೇಷನ್ ಒಳಗಡೆನೂ ತುಂಬ ತಂಪಾಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಮಾನ್ಯ DYSP ಸರಾದ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ನಮ್ಮ ಮಲೆನಾಡಲ್ಲಿ ನಮ್ಮ ಶಿವಮೊಗ್ಗದ DSP ಆದ ಅಂಜನಪ್ಪನವರು ಬಹಳ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅವರ ಮನೆಗೆ ಹೋದರೆ ಒಳ್ಳೆ ನರ್ಸರಿ ಅಂದರೆ ಗಿಡ ಮರಗಳು ಅಂತೇಳಿ ಅವ್ರ ಮನೆಯಲ್ಲಿ ಬಹಳ ಚೆನ್ನಾಗಿ ನರ್ಸರಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದರೆ ದೇವಸ್ಥಾನಕ್ಕೆ ಹೋದಂಗೆ ಆಗತ್ತೆ. ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈ ಮಲೆನಾಡು ಭಾಗದಲ್ಲಿ ಇಂಥ ಅಪರೂಪದ ಸಾಹೇಬರು ಸಿಕ್ಕಿರೋದು ನಮಗೂ ಆಶ್ಚರ್ಯ ತರುತ್ತೆ. ಆಮೇಲೆ ಕಾನೂನು ಬಗ್ಗೆ ಹೇಳ್ಬೇಕು ಅಂದರೆ, ಕಾನೂನು ಬಗ್ಗೆ ಕಟ್ನಿಟ್ಟ ಆಫೀಸರು. ಯಾವುದೇ ಕಷ್ಟ ಅಂತೇಳಿ ಬಂದವರಿಗೆ, ದುಃಖ ಅಂತ ಬಂದವರಿಗೆ, ಸ್ಟೇಷನಿಗೆ ಬಂದವರಿಗೆ ಅವರಿಗೆ ನ್ಯಾಯ ಕೊಡಿಸ್ತಾರೆ.